ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರಗಳು. ಎಲ್ಲರೂ ಚೆನ್ನಾಗಿದ್ದೀರಂತ ಭಾವಿಸ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿರಿ. ಇವತ್ತಿನ ವಿಡಿಯೋದಲ್ಲಿ ಬ್ಲೌಸ್ಗೆ ಪರ್ಫೆಕ್ಟ್ ಆದಂತಹ ಸ್ಲೀವ್ ಕಟ್ಟಿಂಗ ನೋಡೋಣ್ರಿ ಬನ್ನಿರಿ. ನೋಡಿ ಫ್ರೆಂಡ್ಸ್, ಬ್ಲೌಸ್ ಕಟ್ಟಿಂಗ್ ಆದ ನಂತರ ಉಳಿದಂಥ ಬಟ್ಟೆನ ಪರ್ಫೆಕ್ಟಾಗಿ ಈ ಥರ 2 ಬಾರಿ ಮಡಚ್ಕೊಂಡು ಪರ್ಫೆಕ್ಟ್ ಆದಂಥ ಸ್ಲೀವ್ ಮಾರ್ಕ್ನ ಹಾಕೋಣ ಬನ್ನಿರಿ. ಕೊಂಕಳಲ್ಲಿ ಮುದುಡಿ ಹಾಗೂ ಭುಜ ಹಿಡಿತಾ ಇದ್ದರೆ ಈ ಥರ ಸ್ಲೀವ್ನ ಪರ್ಫೆಕ್ಟಾಗಿ ಕಟ್ ಮಾಡಿರಿ, ಯಾವುದೇ ಪ್ರಾಬ್ಲಮ್ಸ್ ಆಗಲ್ಲ. ನೋಡ್ರಿ ಇವ್ರ ಸ್ಲೀವ್ ಬಂದ್ಬಿಟ್ರು 5 ಇಂಚ್ ಇದೆ. ನಾವಿಲ್ಲಿ 1.5 ಇಂಚ್ಗೆ ಎಕ್ಸ್ಟ್ರಾ ಮಾರ್ಕ್ನ ಹಾಕೋಬೇಕು ನೋಡ್ರಿ ಫ್ರೆಂಡ್ಸ್. ಅಂದರೆ ಅರ್ಧ ಇಂಚ್ ಹೊಲಿಗೆಯಲ್ಲಿ ಹೋಗುತ್ತೆ, 1 ಇಂಚ್ ಮಡಿಚ್ ಹೊಲ್ಕೊಳ್ತೀವಲ್ವ, ಹಾಗಾಗಿ 1.5 ಇಂಚ್ ಎಕ್ಸ್ಟ್ರಾ ತೊಗೊಳ್ಬೇಕು. ಆಮೇಲೆ ಈ ಸೈಡ್ ಬಂದುಬಿಟ್ಟು ಫ್ರೆಂಡ್ಸ್, ಈ ಸೈಡ್ 7 ಇಂಚ್ ತೊಗೊಂಡಿರ್ತೀವಲ್ವ, ಈ ಸೈಡ್ 2.5 ಇಂಚ್ ಡಿಫ್ರೆನ್ಸ್ ಇರಬೇಕು. ಹಾಗಾಗಿ ಇದು 4.5 ಇಂಚ್ ಆಗುತ್ತೆ. 2.5 ಇಂಚ್ ಡಿಫ್ರೆನ್ಸ್ ಇರಬೇಕು ನೋಡಿ ಫ್ರೆಂಡ್ಸ್. ನೀವು ಯಾರದೇ ಸ್ಲೀವ್ ಕಟ್ಟಿಂಗ್ ಮಾಡೋಕ್ಕೆ ಹೋದರೂ ಪರ್ಫೆಕ್ಟಾಗಿ ಲೆಂತ್ ಎಷ್ಟಿದೆ ಅಷ್ಟು ತೊಗೊಂಡ್ಬಿಟ್ರೆ, ಈ ಸೈಡ್ 2.5 ಇಂಚ್ ಕಡಿಮೆ ಇಟ್ಕೊಂಡ್ಬಿಟ್ರೆ ನಮ್ಮ ಪರ್ಫೆಕ್ಟ್ ಆದಂಥ ಸ್ಲೀವ್ ಮಾರ್ಕ್ ರೆಡಿ ಆಗುತ್ತೆ ನೋಡಿರಿ ಫ್ರೆಂಡ್ಸ್. ನೋಡಿ ಇಲ್ಲಿ 7.5 ಇಂಚ್ ಇದೆ ಅಲ್ವಾ, ಈ ಸೈಡ್ 2.5 ಇಂಚಿಗೆ ಡಿಫ್ರೆನ್ಸ್ ತೊಗೋಬೇಕು ನೋಡಿರಿ. 2.5 ಇಂಚ್ಗೆ ಡಿಫ್ರೆನ್ಸ್ ಇರಬೇಕು ನೋಡಿರಿ. ಇಲ್ಲಿ ಬರಿತಾ ಇದ್ದೀನಿ ನೋಡಿರಿ, 5 ಇಂಚ್ ಆಯಿತು. 2.5 ಆದರೆ 5 ಇಂಚ್, 7.5 ಇದೆ, ಇದು 5 ಇದೆ, 2.5 ಇಂಚ್ ಡಿಫ್ರೆನ್ಸ್. ನಿಮಗೆ ಯಾವುದೇ ರೀತಿ ಕನ್ಫ್ಯೂಸ್ ಇದ್ದರೆ ವಿಡಿಯೋದಲ್ಲಿ ಕೊಡೋವರೆಗೆ ನೋಡಿರಿ, ಕಮೆಂಟ್ ಮೂಲಕ ತಿಳಿಸಿ, ನಾನು ಹೇಳ್ತೀನಿ ನೋಡಿರಿ ಫ್ರೆಂಡ್ಸ್. ಇಲ್ಲಿ ಸ್ವಲ್ಪ ಮುಂಭಾಗ ಮತ್ತು ಹಿಂಭಾಗದಲ್ಲಿ ಮುಂಭಾಗನ ಜಾಸ್ತಿ ಮಾರ್ಕ್ ಹಾಕೊಳ್ಬಾರ್ದು ನೋಡಿರಿ ಫ್ರೆಂಡ್ಸ್. ಕೊಂಕಳಲ್ಲಿ ಮುದುಡಿ ಬರೋ ಚಾನ್ಸಸ್ ಇರುತ್ತೆ, ಹಾಗಾಗಿ ಸ್ವಲ್ಪ 1/2 ಇಂಚ್ ಮಾತ್ರ ಡಿಫ್ರೆನ್ಸ್ ಇರಬೇಕು ನೋಡಿರಿ. ಇದಕ್ಕೂ ಮುಂಭಾಗನ ಮತ್ತು ಹಿಂಭಾಗನ ನೋಡಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ನೋಡ್ರಿ. ಇಲ್ಲಿ ಸೆಂಟ್ರಿಗೆ ಬಟ್ಟೆ ಹೊಲಿಯಲು ಅನುಕೂಲ ಆಗುತ್ತೆ ಹೊಲಿಯುವಾಗ, ಹಾಗಾಗಿ ಮಾರ್ಕ್ ಮಾಡ್ಕೊಂಡಿದ್ದೀನಿ ನೋಡ್ರಿ. ಇಲ್ಲಿ ಸ್ವಲ್ಪ ಬಟ್ಟೆ ಕಡಿಮೆ ಇದ್ರೂ ನೀವು ಸ್ವಲ್ಪ ಬಟ್ಟೆ ಹೆಚ್ಚಿ ಹೊಲ್ಕೊಳ್ಬೇಕು ನೋಡ್ರಿ. ಇದು ಮುಂಭಾಗ ಮತ್ತು ಇದು ಹಿಂಭಾಗ. ಈಗ 1 ಇಂಚ್ ಹೊಲಿಯೋದಕ್ಕೆ ಮಡಚಿ ಎಕ್ಸ್ಟ್ರಾ ಇಟ್ಕೊಂಡಿರ್ತೀವಲ್ಲ, ಈಗ 1 ಇಂಚ್ ನೋಡ್ರಿ ನಮ್ಮ ಪರ್ಫೆಕ್ಟ್ ಆದಂಥ ಸ್ಲೀವ್ ಕಟ್ಟಿಂಗ್ ರೆಡಿಯಾಗಿದೆ. ಇಷ್ಟು ಫಿಟ್ಟಿಂಗ್ ಬರುತ್ತೆ. ಅದು ನಾವು ಎಕ್ಸ್ಟ್ರಾ ಬಟ್ಟೆ ಬೇಕಾದರೆ ಕೊಂಕಳಲ್ಲಿ ಸ್ವಲ್ಪ ಬಟ್ಟೆನ ಹಚ್ಚಿ ಹೊಲ್ಕೊಳ್ಬೇಕು ನೋಡ್ರಿ. ಫೈನಲಿ ಬ್ಲೌಸ್ ಹೊಲದ ಮೇಲೆ ತೋರಿಸ್ತಾ ಇದ್ದೀನಿ ರೀ ಇದನ್ನು. ಇವಾಗ ಸ್ಲೀವ್ ನೋಡ್ರಿ ಪರ್ಫೆಕ್ಟಾಗಿ ಬಂದಿದೆ.
ಹಾಗೆ ವಿಡಿಯೋನ ಕೊನೆವರೆಗೆ ನೋಡಿರಿ, ಲೈಕ್ ಶೇರ್ ಕಮೆಂಟ್ ಮಾಡಿ ಹೇಗಿದೆ ಅಂತಹ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ವಿಡಿಯೋನ ಡೈಲಿ ಸರ್ಚ್ ಮಾಡಿರಿ. ಥ್ಯಾಂಕ್ ಯು. ಕೀಪ್ ವಾಚಿಂಗ್. ಬಾಯ್ ಬಾಯ್.